ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುದಿನ ವಾಹಿನಿ. ಥಂಬ್ನೇಲ್ ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ಈ ವಿಡಿಯೋ ಯಾವುದರ ಬಗ್ಗೆ ಇದೆ ಅಂತ. ಹೌದು ಫ್ರೆಂಡ್ಸ್, ನಮ್ಮ ಮನೆಯ ಗಾರ್ಡನ್ನಲ್ಲಿ ಆಗಿರುವಂತಹ ಬಟರ್ಫ್ರೂಟ್ ಮರದ ಹತ್ತಿರ ನಾವಿವಾಗ ಹೋಗುವ. ಅದರಲ್ಲಿ ಬಟರ್ಫ್ರೂಟ್ಗಳೆಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ನಿಮಗೆ ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್, ವಿಡಿಯೋವನ್ನು ತಡ ಮಾಡದೆ ಸ್ಟಾರ್ಟ್ ಮಾಡುವ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಈ ಸಲ ಬಟರ್ಫ್ರೂಟ್ ಸ್ವಲ್ಪ ಕಡಿಮೆನೇ ಆಗಿದೆ. ಲಾಸ್ಟ್ ಇಯರ್ ತುಂಬಾ ಜಾಸ್ತಿ ಆಗಿತ್ತು. ಬಟರ್ಫ್ರೂಟನ್ನು ಬೆಣ್ಣೆಹಣ್ಣು, ಅವಕಾಡೋ ಅಂತ ಕೂಡ ಕರೀತಾರೆ. ದೊಡ್ಡದಾಗಿರುವಂತಹ ಅವಕಾಡೋವನ್ನು ಅಷ್ಟೇ ನಾನಿಲ್ಲಿ ಇವತ್ತು ತೆಗೆದುಕೊಳ್ತಾ ಇದ್ದೇನೆ. ಚಿಕ್ಕದಾಗಿರುವಂತಹ ಅವಕಾಡೋವನ್ನು ನೆಕ್ಸ್ಟ್ ಟೈಮ್ ತೆಗೆದುಕೊಳ್ತೇನೆ. ಈ ಎಲ್ಲ ಅವಕಾಡೋ ಕಾಯಿ, ಇದನ್ನು ಈಗಲೇ ತಿನ್ನಲಿಕ್ಕೆ ಆಗೋದಿಲ್ಲ. ಕಾಯಿ ಇರುವಾಗ ತಿಂದರೆ ಕಹಿ ಆಗತ್ತೆ. ಇದು ಹಣ್ಣಾಗಬೇಕು. ಅವಕಾಡೋ ಹಣ್ಣಾಗಿದೆ ಅಂತ ಹೇಗೆ ಗೊತ್ತಾಗ್ತದೆ ಅಂತ ಕೆಲವರಿಗೆ ಪ್ರಶ್ನೆ ಬರ್ಬೋದು. ಅವಕಾಡೋ ಹಣ್ಣಾಗುವಾಗ ಕಲರ್ ಚೇಂಜ್ ಆಗತ್ತೆ, ಆಗ ನಿಮಗೆ ಹಣ್ಣಾಗಿದೆ ಅಂತ ಗೊತ್ತಾಗತ್ತೆ. ಮತ್ತು ಅವಕಾಡೋ ಮುಟ್ಟಿದಾಗ ತುಂಬಾ ಸಾಫ್ಟ್ ಆಗುತ್ತೆ, ಆಗ ಅದು ಹಣ್ಣಾಗಿದೆ ಅಂತ ಅರ್ಥ. ಗ್ರೀನ್ ಕಲರ್ನಲ್ಲಿ ಇರುವಾಗ ಅದು ತುಂಬಾ ಗಟ್ಟಿಯಾಗಿರುತ್ತೆ, ಆಗ ಅದು ಕಾಯಿ ಎಂದು ಅರ್ಥ. ಹಣ್ಣಾದ ಮೇಲೆ ಅವಕಾಡೋ ಬೆಣ್ಣೆಯಂತೆ ತುಂಬಾ ಸಾಫ್ಟಾಗಿರುತ್ತೆ, ಅದಕ್ಕೆ ಅದನ್ನು ಬೆಣ್ಣೆಹಣ್ಣು ಅಂತ ಕೂಡ ಕರೀತಾರೆ. ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇದೆ ಫ್ರೆಂಡ್ಸ್. ತುಂಬಾ ತಣ್ಣಗಿನ ವಾತಾವರಣ ಇದೆ, ಮೋಡ ಕೂಡ ಆಗಿದೆ, ಮಳೆ ಬರುವ ಹಾಗೆ ಅನ್ನಿಸ್ತಾ ಇದೆ. ಈ ಬೆಣ್ಣೆಹಣ್ಣಿನಲ್ಲಿ ನೂರಾರು ಆರೋಗ್ಯದ ಗುಣಗಳಿವೆ. ನಾವು ಇದನ್ನು ಆರ್ಗ್ಯಾನಿಕ್ ಆಗಿ ಬೆಳೆಸ್ತಾ ಇದ್ದೇವೆ. ಇದಕ್ಕೆ ನಾನು ಏನೂ ಕೆಮಿಕಲನ್ನು ಕೂಡ ಹಾಕುವುದಿಲ್ಲ. ನಾವು ಮನೆಯಲ್ಲಿ ಬಳಸುವಂತಹ ತರಕಾರಿ ಆಗಿರ್ಬೋದು, ಹಣ್ಣುಗಳ ಸಿಪ್ಪೆ ಆಗಿರ್ಬೋದು, ಅದನ್ನು ನಾನು ಕಾಂಪೋಸ್ಟಿಂಗನ್ನು ಮಾಡ್ತೇನೆ. ನಾನು ಅದನ್ನೇ ಕಾಂಪೋಸ್ಟನ್ನು ಇದಕ್ಕೆ ಮರಕ್ಕೆ, ಬಟರ್ಫ್ರೂಟ್ ಮರಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಮನೆಯ ಪಕ್ಕದಲ್ಲಿ ಸ್ವಲ್ಪ ಜಾಗ ಏನಾದರೂ ಇತ್ತು ಅಂದರೆ ನೀವು ಕೂಡ ಬಟರ್ಫ್ರೂಟ್ ಮರವನ್ನು ಸುಲಭವಾಗಿ ಬೆಳೆಸ್ಕೊಳ್ಬೋದು ಫ್ರೆಂಡ್ಸ್. ಈಗ ಕೆಲವರಿಗೆ ಒಂದು ಪ್ರಶ್ನೆ ಬರ್ಬೋದು ಫ್ರೆಂಡ್ಸ್, ನಾವು ಬಟರ್ಫ್ರೂಟ್ ಮರವನ್ನು ಹೇಗೆ ಬೆಳೆಸ್ಬೋದು ಅಂತ. ಬಟರ್ಫ್ರೂಟ್ ಮರವನ್ನು ಬೆಳೆಸೋದು ಏನು ಕಷ್ಟ ಇಲ್ಲ ಫ್ರೆಂಡ್ಸ್. ನೀವು ಬಟರ್ಫ್ರೂಟನ್ನು ತಿಂತೀರಲ್ವಾ, ಅದರಲ್ಲೊಂದು ಬೀಜ ಬರುತ್ತೆ. ಆ ಬೀಜವನ್ನು ನೀವು ಮಣ್ಣಿನಲ್ಲಿ ಹಾಕಿದರೆ ಸಾಕು, ಅದು ಗಿಡವಾಗಿ ಬೆಳೆಯುತ್ತೆ. ಬೆಣ್ಣೆಹಣ್ಣು ಎಂದು ಚಿರಪರಿಚಿತವಾಗಿರುವಂತಹ ಅವಕಾಡೋ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತದೆ. ರುಚಿ ವಿಚಾರಕ್ಕೆ ಬಂದರೆ ಇದು ಒಂದು ಸೂಪರ್ ಫ್ರೂಟ್. ಎಲ್ಲ ವಯಸ್ಕರಿಗೂ ಇದು ಇಷ್ಟವಾಗುವಂತಹ ಒಂದು ಅದ್ಭುತವಾದ ಹಣ್ಣು ಅಂದರೆ ಅದು ಬಟರ್ಫ್ರೂಟ್. ಸಾಮಾನ್ಯವಾಗಿ ಈ ಹಣ್ಣಿನ ಮಿಲ್ಕ್ ಶೇಕ್ ಮಾಡಿ ಕುಡಿಯುವವರೇ ಹೆಚ್ಚು. ಈ ಹಣ್ಣಿನಲ್ಲಿರುವಂತಹ ಆರೋಗ್ಯಕಾರಿ ಗುಣಗಳ ಬಗ್ಗೆ ಹಲವರಿಗೆ ಗೊತ್ತಿಲ್ಲ. ಬಟರ್ಫ್ರೂಟ್ನಲ್ಲಿ ವಿಟಮಿನ್ ಎ, ಬಿ, ಇ ಅಂಶಗಳು ಹೆಚ್ಚಾಗಿರ್ತದೆ. ಪ್ರೋಟೀನ್ ಮತ್ತು ಫೈಬರ್ ಹಾಗೂ ಖನಿಜಾಂಶಗಳು ಕೂಡ ಜಾಸ್ತಿ ಇದೆ. ಬೆಣ್ಣೆಹಣ್ಣು ತಿನ್ನೋದ್ರಿಂದ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡ್ಬೋದು ಫ್ರೆಂಡ್ಸ್. ಬೆಣ್ಣೆಹಣ್ಣು ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಅವಕಾಡೋದಿಂದ ಎಣ್ಣೆಯನ್ನು ಕೂಡ ತಯಾರು ಮಾಡ್ಬೋದು. ಈ ಎಣ್ಣೆ ಚರ್ಮಕ್ಕೆ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಬಟರ್ಫ್ರೂಟ್ ಸೇವನೆಯಿಂದ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡ್ಬೋದು. ಅವಕಾಡೋ ಹಣ್ಣು ಗರ್ಭಿಣಿಯರಿಗೆ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಗರ್ಭಿಣಿಯರು ಅವಕಾಡೋ ಹಣ್ಣನ್ನು ತಿನ್ನೋದ್ರಿಂದ ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಾಗತ್ತೆ ಅಂತಾರೆ. ಅವಕಾಡೋನಲ್ಲಿ ಕ್ಯಾಲ್ಸಿಯಮ್ ಮತ್ತು ಪೊಟ್ಯಾಷಿಯಮ್ ಕೂಡ ಸಮೃದ್ಧವಾಗಿದೆ. ಅವಕಾಡೋವನ್ನು ಸೇವಿಸುವುದರಿಂದ ಕ್ಯಾನ್ಸರ್ನಂತಹ ಅಪಾಯಕಾರಿಯಾದಂತಹ ಕಾಯಿಲೆಯಿಂದ ಕೂಡ ನಾವು ಪಾರಾಗ್ಬೋದು. ಅವಕಾಡೋ ನಮ್ಮ ಕಣ್ಣಿನ ದೃಷ್ಟಿಗೂ ಕೂಡ ತುಂಬಾ ಒಳ್ಳೆಯದು. ಬಟರ್ಫ್ರೂಟ್ ನಮ್ಮ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸ್ತದೆ. ಅವಕಾಡೋ ತಿನ್ನೋದ್ರಿಂದ ಚರ್ಮದ ಸುಕ್ಕನ್ನು ಕೂಡ ಕಡಿಮೆ ಮಾಡ್ಬೋದು ಫ್ರೆಂಡ್ಸ್. ಅವಕಾಡೋಗಳು ಫೈಬರ್ನ ಉತ್ತಮ ಮೂಲವಾಗಿರೋದ್ರಿಂದ ಇದು ಮಲಬದ್ಧತೆಗೆ ಕೂಡ ಚಿಕಿತ್ಸೆ ನೀಡಲಿಕ್ಕೆ ಮತ್ತು ಕರುಳಿನ ಆರೋಗ್ಯವನ್ನು ಕೂಡ ಸುಧಾರಣೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಫ್ರೆಂಡ್ಸ್. ಅವಕಾಡೋ ಚರ್ಮದ ಜೊತೆಗೆ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಕೆಲವರಿಗೆ ಮಾನಸಿಕ ಖಿನ್ನತೆ ಇರ್ತದೆ, ಅಂಥವರಿಗೂ ಕೂಡ ಅವಕಾಡೋ ತುಂಬಾ ಒಳ್ಳೆಯದು. ಅವಕಾಡೋನಿಂದ ಮಿಲ್ಕ್ ಶೇಕನ್ನು ನಾವು ತಯಾರಿಸ್ಬೋದು ಫ್ರೆಂಡ್ಸ್.
ಅವಕಾಡೋ ಸ್ಮೂದಿಯನ್ನು ಕೂಡ ತಯಾರು ಮಾಡಿಕೊಂಡು ತಿನ್ಬೋದು. ಅವಕಾಡೋ ಸಲಾಡ್ಸ್ ಕೂಡ ಮಾಡ್ಬೋದು. ಅವಕಾಡೋ ಟೋಸ್ಟ್ ಸ್ಪ್ರೆಡ್ಡನ್ನು ಕೂಡ ಮಾಡ್ಬೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬಂದು ತಲುಪುತ್ತದೆ. ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಐದರಿಂದ 6 ದಿನಗಳಲ್ಲಿ ಬಟರ್ಫ್ರೂಟ್ಗೆ ಈ ಕಲರ್ ಬಂದಿರುತ್ತೆ ಫ್ರೆಂಡ್ಸ್. ಕೆಲವು ಸಲ ರೈಪ್ ಆಗಲಿಕ್ಕೆ ಇದಕ್ಕಿಂತ ಜಾಸ್ತಿ ಟೈಮ್ ಕೂಡ ಬೇಕಾಗತ್ತೆ, ಯಾಕಂದರೆ ನಾವು ನ್ಯಾಚುರಲ್ ಆಗಿ ಅದನ್ನು ರೈಪ್ ಮಾಡ್ತೇವೆ. ಈ ಕಲರ್ ಬಂದರೆ ಬಟರ್ಫ್ರೂಟ್ ಚೆನ್ನಾಗಿ ರೈಪ್ ಆಗಿದೆ ಎಂದು ಅರ್ಥ. ಮುಟ್ಟುವಾಗ ನಿಮಗೆ ಗೊತ್ತಾಗತ್ತೆ ಫ್ರೆಂಡ್ಸ್, ಸಾಫ್ಟಾಗಿ ಬೆಣ್ಣೆ ಥರ ಆಗಿರುತ್ತೆ. ಆ ಟೈಮ್ನಲ್ಲಿ ನೀವು ಅದನ್ನು ಕಟ್ ಮಾಡಿ ತಿನ್ಬೋದು. ಈಗ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಅದರ ಮಧ್ಯದಲ್ಲಿ ಬೀಜವನ್ನು ನಾನು ತೆಗಿತಾ ಇದ್ದೇನೆ. ಅದನ್ನು ನೀವು ಬಿಸಾಡುವಂತಹ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಅದನ್ನು ಮಣ್ಣಿನಲ್ಲಿ ಹಾಕಿದರೆ, ಸ್ವಲ್ಪ ನೀರು ಕೂಡ ಹಾಕಿದರೆ ಅದಕ್ಕೆ ಅದು ಗಿಡವಾಗಿ ಬೆಳೆಯುತ್ತೆ. ತುಂಬಾ ಸುಲಭದಲ್ಲಿ ನೀವು ಬಟರ್ಫ್ರೂಟ್ ಮರವನ್ನು ಮನೆಯಲ್ಲಿ ಬೆಳೆಸಿಕೊಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಹಣ್ಣಾಗಿದೆ, ತುಂಬಾ ಕ್ರೀಮಿಯಾಗಿದೆ ಫ್ರೆಂಡ್ಸ್. ತುಂಬ ಸಾಫ್ಟ್ ಕೂಡ ಆಗಿದೆ, ಬೆಣ್ಣೆ ಥರ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಇದನ್ನು ಬೆಣ್ಣೆಹಣ್ಣು ಅಂತ ಹೇಳೋದು. ನನಗಂತೂ ಇದು ಫೇವ್ರೆಟ್ ಫ್ರೂಟ್. ನಮ್ಮ ಮನೆಯಲ್ಲೂ ಅಷ್ಟೇ, ಎಲ್ಲರೂ ಇದನ್ನು ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್. ಬಟರ್ಫ್ರೂಟ್ ಡೆಸರ್ಟನ್ನು ಯಾವ ಥರ ಮಾಡೋದಂತ ನೋಡುವ ಫ್ರೆಂಡ್ಸ್. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಈ ಡೆಸರ್ಟನ್ನು. ಬಟರ್ಫ್ರೂಟನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಸಿಹಿಗೆ ಬೇಕಾದಷ್ಟು ನಾನು ಬೆಲ್ಲವನ್ನು ಉಪಯೋಗಿಸಿಕೊಳ್ತಾ ಇದ್ದೇನೆ. ಬೆಲ್ಲ ತಿನ್ನದವರು ಬೆಲ್ಲದ ಜಾಗದಲ್ಲಿ ಸಕ್ಕರೆಯನ್ನು ಕೂಡ ಉಪಯೋಗಿಸಿಕೊಳ್ಬೋದು ಫ್ರೆಂಡ್ಸ್. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ಸಿಹಿಗೆ ಬೇಕಾದಷ್ಟು ನೀವು ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿಕೊಳ್ಬೋದು ಫ್ರೆಂಡ್ಸ್. ನೀರನ್ನು ಹಾಕದೆ ನಾನಿದನ್ನು ಬ್ಲೆಂಡ್ ಮಾಡಿಕೊಂಡು ಬರ್ತೇನೆ ಫ್ರೆಂಡ್ಸ್. ಇದನ್ನು ಬ್ಲೆಂಡ್ ಮಾಡಿ ಆಗಿದೆ ಫ್ರೆಂಡ್ಸ್. ಇದನ್ನೊಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ.
ನಿಮ್ಮ ಇಷ್ಟದ ಡ್ರೈ ಫ್ರೂಟ್ಸನ್ನು ಡೆಸರ್ಟ್ ಮೇಲೆ ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಾನು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ಇಷ್ಟದ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಳಿ ಫ್ರೆಂಡ್ಸ್. ಬಟರ್ ಫ್ರೂಟ್ ಡೆಸರ್ಟ್ ಇಸ್ ರೆಡಿ ಟು ಸರ್ವ್. ತುಂಬಾ ಕ್ರೀಮಿಯಾಗಿ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು ಫ್ರೆಂಡ್ಸ್. ಈಗ ನಾನು ನಿಮಗೆ ಬಟರ್ ಫ್ರೂಟ್ ಸ್ಮೂದಿ ಮಾಡೋದನ್ನು ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇದಕ್ಕೋಸ್ಕರ ಒಂದು ಹಣ್ಣಾಗಿರುವಂತಹ ಒಂದು ಬಟರ್ ಫ್ರೂಟನ್ನು ನಾನು ತೆಗೆದುಕೊಂಡಿದ್ದೀನಿ. ಇದನ್ನು ಮೊದಲೇ ಕಟ್ ಮಾಡಿಕೊಂಡು ಇದರಲ್ಲಿರುವಂತಹ ಬಟರ್ ಫ್ರೂಟನ್ನು ತೆಗೆದುಕೊಳ್ಬೇಕು ನಾವೀಗ. ಅದರಲ್ಲಿರುವ ಬೀಜವನ್ನು ಸಹ ನಾವು ತೆಗಿಬೇಕು ಫ್ರೆಂಡ್ಸ್. ಕಟ್ ಮಾಡಿದಂತಹ ಬಟರ್ ಫ್ರೂಟನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಒಂದು ಕಪ್ ಆಗುವಷ್ಟು ಹಾಲನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಒಂದೆರಡು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ನೀವು ಹಾಲಿನ ಬದಲಿಗೆ ಕೊಕೊನಟ್ ಮಿಲ್ಕನ್ನು ಕೂಡ ಹಾಕಿಕೊಳ್ಬೋದು, ಬಾದಾಮ್ ಮಿಲ್ಕನ್ನು ಕೂಡ ಹಾಕಿಕೊಳ್ಬೋದು. ಇದನ್ನು ಬ್ಲೆಂಡ್ ಮಾಡಿ ಆಗಿದೆ. ಈಗ ಇದನ್ನೊಂದು ಸರ್ವಿಂಗ್ ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಟರ್ ಫ್ರೂಟ್ ಸ್ಮೂದಿ ತುಂಬಾ ಕ್ರೀಮಿಯಾಗಿ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು ಫ್ರೆಂಡ್ಸ್.